ನೋಡಿ ಎಷ್ಟು ಪಳ 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 ಅಂತದ. ಕೇಳಿಸ್ತು ಅನ್ಸುತ್ತೆ. ಹಾಯ್ ಗಟ್ಟಿ ಚೆನ್ನಾಗಿದೆ. ಹಾಯ್ ಹೇಳ್ಬಿಡು ಎಲ್ಲರೂ. ಅಜ್ಜಿ ನಾನು ಮಳೆಯಲ್ಲಿ ತೋರಿಸ್ಕೊಂಡು ಬಂದು ತಗೊಂಡಿವಿ ನೋಡಿ. ದುಡ್ಡು ಹಾಕ್ಬೇಕು ನಿಂಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ಇವತ್ತೇನು ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ, ಕರೆಕ್ಟ್. ಯುಗಾದಿ ಅಮಾವಾಸ್ಯೆ ಅಲ್ವಾ. ಸೊ ಹಾಗಾಗಿ ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇಟ್ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅಮ್ಮ ವಾಶ್ವರ ಆ ಥರ ನೋಡಿ ಎಷ್ಟು ಪಳ 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 ಅಂತದಾವೆ. ಏನೇನು ಅಕ್ಕಿ ಮಾಡಿ ಅಮ್ಮ? ಹುಣಸೆಹಣ್ಣು, ಉಪ್ಪು, ಪಿತಾಂಬರಿ. ಹುಣಸೆಹಣ್ಣು ಮತ್ತು ಕಲ್ಲುಪ್ಪ, ಅದು ಸಣ್ಣನುಪ್ಪು. ಹುಣಸೆಹಣ್ಣು, ನಾರ್ಮಲ್ ಸಾಲ್ಟು ಮತ್ತು ಪೀತಾಂಬರಿ ಹಾಕಿಟ್ಟು ತಿಕ್ಕಿದ್ರೆ ಈ ಥರ ಬರುತ್ತೆ, ಮಸ್ತ್ ಶೈನಿಂಗು. ಆಮೇಲೆ ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ಬೇಕು, ಕಾಟನ್ ಬಟ್ಟೆಯಿಂದ. ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ಮಸ್ತ್ ಆಗ್ಬಿಡುತ್ತೆ. ಎಷ್ಟು ದಿನ ಅಂದ್ರೆ ಕಲಿ ಆಗಲ್ಲ, ಇಲ್ಲಾಂದ್ರೆ ವಾಟರ್ ಮಾರ್ಕ್ ಬಂದ್ಬಿಡುತ್ತೆ, ವೈಟ್ 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 ಅದು ಬರಂಗಿಲ್ಲ. ನೀರಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಆಯ್ತದು, ಮಸ್ತ್ ಆಯ್ತು. ಅನ್ನ ಮತ್ತು ಬೇಳೆ ಮಾಡೋಣ ಅಂತ ನಾರ್ಮಲ್ ಬೇಳೆ ಒಂದು ಹಾಕಿದ್ದೀನಿ, ಮತ್ತು ಹೆಸರು ಬೇಳೆ ಬರುತ್ತಲ್ಲ ಅದೊಂದು ಮಿಕ್ಸ್ ಮಾಡಿ ಇದನ್ನು. ಹಾಯ್ ಅಮ್ಮು. ಓನಮ್ಮ ಅಯ್ಯೋ ಖುಷು, ಅವನೇ ಖುಷಿ. ಸಣ್ಣ ಖುಷಿ ಮರಿದು ಅಜ್ಜಿ ಪೂಜೆ ಮಾಡ್ತಿದ್ದಾರೆ. ಅಯ್ಯೋ ಎತ್ಕೊಂಡ್ರೆ ಎತ್ಕೊಳಕ್ಕೆಲ್ಲ ಆಗಲ್ಲ, ಇವಾಗ ಎತ್ಕೊಳಕ್ಕೆಲ್ಲ ಆಗಲ್ಲ. ನೀನು ಹೆಲ್ಪ್ ಮಾಡು, ಒರ್ಸು. ಮತ್ತೆ ಪಾಪೇಲಿ ತಮ್ಮ ಏನು ಮಾಡ್ತಿದ್ದಾನೆ? ಏನು ಮಾಡಿದ? ಹೌದಾ? ಈ ಅಕ್ಕ ಯಾವಾಗ ಬಂದಿ ಅಂತ ಕೇಳ. ಏನು ಹೇಳಿದೆ? ಏನ್ ತಂದೀಯ ನನಗೆ ಅಂತ ಕೇಳ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ ಮತ್ತು ತುವರ್ ದಾಲ್, ಅದೆರಡು ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಫೀಡಿಂಗ್ ಟೈಮಲ್ಲಿ ಮೆಂತ್ಯ ಸೊಪ್ಪು ಜಾಸ್ತಿ ತಿಂದಷ್ಟು ಮಿಲ್ಕ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ, ಮತ್ತು ಫೀಡಿಂಗ್ ಟೈಮಲ್ಲೂ ಕೂಡ ಒಳ್ಳೇದಂತ ಹೇಳ್ತಾರೆ. ಸೊ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಎಷ್ಟಾಗುತ್ತೋ ಅಷ್ಟು ಬಾಣತಿ ಟೈಮಲ್ಲೇ ಆ್ಯಡ್ ಮಾಡ್ಬೇಕಂತಾರೆ. ಮತ್ತು ಸಬ್ಬಸಿಗೆ ಮತ್ತು ನುಗ್ಗೆ ಸೊಪ್ಪು ಎಲ್ಲ. ಏನಂತ ಪಪ್ಪಗ ಕೊಟ್ಟ ಅಂತ ದುಡ್ಡು. ಯಾವ ದುಡ್ಡು? ನಾವು ಕೊಡ್ಬೇಕು. ಅಜ್ಜಿ ಕೊಡ್ಬೇಕಾ ಪಪ್ಪಗ? ಯಾಕೆ ಕೊಡ್ತೀಯ ಪಪ್ಪಗ ದುಡ್ಡು? ಕೊಡ್ತೀನಿ ಅಂತಲ್ಲ, ನೀನು ಹೋಗ ಕೊಡ್ತೀನಿ. ಅದು ಅಲ್ಲಿದ್ದ ಒಳಗಡೆ ಇದ್ದಾವೆ, ನೀವು ಕೊಡ್ತೀಯ. ದುಡ್ಡು ಯಾಕೆ ಬೇಕು ನಿಂಗೆ? ಯಾಕಂತ ಹೇಳು, ಕೊಡ್ತಾರ ಅಜ್ಜಿ. ಯಾಕೆ ಹೇಳು? ನಾನು ಅಲ್ಲಿ ದೇವ್ರ ಮುಂದೆ ಇಟ್ಟಿನಲ್ಲ ಕಾಯಿನ್ಗಳೆಲ್ಲ ತಗೊಳಕತ್ತ. ಪಪ್ಪ ಕೊಡಕ, ನೀನು ಉಂಡಿ ಹಾಕಕ್ಕ? ಪಪ್ಪ ಕೊಡ್ತೀಯಾ? ಯಾಕೆ ಕೊಡ್ತೀಯ ಪಪ್ಪಗೆ? ಕೈ ಕೊಡು. 1 2 3 4 5. 5 ರೂಪೀಸ್. ಇದು ನನಗೆ ಬೇಕಾಗಿರ್ಬೇಕು ಒಂದು. ಅದನ್ನೇನು ಮಾಡ್ತೀಯ ಇವಾಗ? ಪಪ್ಪಗೆ ನೀ ಕೊಟ್ಟ ಲಕ್ಷ್ಮಿ ಜಗ್ಗೆ ಬರಲಿ ಪಪ್ಪ ನಿಂಗೆ ಅಂತ ಕೊಡು. ಅಯ್ಯೋ ನಮಸ್ಕಾರ ಮಾಡ್ತಾವಳೆ. ನಮಸ್ಕಾರ ಮಾಡ್ತಿದ್ದಾಳೆ. ನಿಮ್ಮ ಪಪ್ಪ ಲಕ್ಷ್ಮಿ ಜಗ್ಗಿ ಬರ್ಲಿ ಅಂದಿಲ್ಲ. ನೀನೇ ಒಂದ್ ದೊಡ್ಡ ಲಕ್ಷ್ಮಿ, ಮಹಾಲಕ್ಷ್ಮಿ ನಮ್ಮ ಮನೆಗೆ. ನೀ ಬಂದಾಗಿಂದ ಪಪ್ಪ ಲಕ್ಷ್ಮಿನೇ ಬರ್ತೀರ. ಸಾಕು 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 ಸಾಕು, ನೀನೇ ಲಕ್ಷ್ಮಿ ಬಂಗಾರಿ. ನನಗ್ ಬೇಡ, ಮಾಡ್ಬಾರ್ದು ಇವ್ ಹಂಗೆಲ್ಲ. ಅಗ್ಗಿ ಕೊಡ್ ನಂಗೆ, ಸಾಕು. ಇಲ್ವಾ? ಬ್ಲಾಕ್ ಬ್ಯಾಗ್ ಇದೆ ಗೊತ್ತಾ?
ಅದರಲ್ಲಿ ಓಪನ್ ಮಾಡಿ ಬಟ್ಟೆ ಇದೆಯಲ್ಲ ಅದ್ರ ಒಳಗಡೆ ಇದೆ ನಾವು ಫುಲ್ ಓಪನ್ ಮಾಡಿ ಕಾಣುತ್ತೆ. ಇಟ್ಟಿದ್ದೀನಿ ಈ ಕಡೆ ಪಪ್ಪಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಆಗ್ಬಿಡ್ತು. ಕರೆಕ್ಟ್ 12 ಗಂಟೆ. ಇಲ್ಲಿ ನೋಡಿ ನಾನು ಕೊಟ್ಟಿದ್ದು ಪ್ಲ್ಯಾಂಟ್. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆಯಿತು. ಸಿರಿ ಅವಾಗಿದ್ದ ಟ್ರೈ ಮಾಡ್ತಾ ಇದ್ದಾಳೆ ಪಾಪುನ ಮಲಗಿಸೋದಕ್ಕೆ. ಈ ಹುಟ್ಟು ಮಕ್ಳಿರೋ ಥರ 3 ತಿಂಗಳವರೆಗೂ ಮಕ್ಕಳನ್ನ ಮಲಗಿಸೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಈ ದೊಡ್ಡ ಮಕ್ಳಿಗೆ ಹೆಂಗಾದ್ರೂ ಗೊಗಯ ಬಂತು ಹಂಗೆ ಹಿಂಗೆ ಹೇಳಿದ್ರೆ ಮಲ್ಕೊಂಡ್ಬಿಡ್ತಾರೆ. ಬಟ್ ಚಿಕ್ಕ ಮಕ್ಕಳು ಯಾವಾಗಲೂ ಕಷ್ಟ. ಒಂದು 3 hours ತೊಗೊಂಡು ಮಲಗ್ತಿರ್ತೀವಿ, 1 hour ಮಲಗಿರಲ್ಲ, ಮತ್ತೆ ಎದ್ದೇಳ್ತಾರೆ, ಮತ್ತೆ ಹಂಗೆ ಸೈಕಲ್ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ತುಂಬ ಅಂದರೆ ತುಂಬ ಏನಂತಾರೆ ನಿದ್ದೆ ಇರಲ್ಲ. ಎಷ್ಟು ಅಂತ ತುಂಬಾ ಕಷ್ಟ. ಆ್ಯಕ್ಚುಲಿ 3 ತಿಂಗಳವರೆಗೂ ಈ ಜರ್ನಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪಾಪ ಸಿರಿ ಟ್ರೈ ಮಾಡ್ತಾ ಇದ್ಲು, ನಾನು ಒಂದು ಸ್ವಲ್ಪ ಹಂಗಂಗೆ ಟ್ರೈ ಮಾಡಿದೆ, ಮಲಗ್ತಾ ಇದ್ದ. ಹಾಗೆ ಮಧ್ಯಾಹ್ನ ಕೂಡ ಅಡುಗೆ ಎಲ್ಲ ರೆಡಿ ಆಗಿತ್ತು. ಪಕ್ಕದ ಮನೆಗೆ ಹೋಗಿ ಅಮ್ಮ 1 ಗಂಟೆ ಆಯ್ತಾ ಹೋಗಿ ಏನು 1 ತಾಸು ಆಯಿತು ಅಲ್ಲೇ ಇದ್ದಾಳೆ, ಆಟ ಆಡ್ಕೊಂಡಿದ್ದಾಳೆ ಅವ್ರ ಫ್ರೆಂಡ್ ಜೊತೆ. ಎಷ್ಟೊತ್ತಾಯ್ತು ಇನ್ನೇನು ಕರ್ಕೊಂಬರ್ಬೇಕು, ಊಟ ಟೈಮ್ ಆಗಿದೆ. ಹಾಂ ನನ್ನ ಧ್ವನಿ ಕೇಳಿಸಿಟ್ಲೆ ಹೋಗಿ ರೂಮ್ಗೆ ಬಚ್ಚಿಟ್ಕೊಂಡು ನಾನು ಬಂದೀವ ಅಂತ ನೋಡ್ದ ಅಂತ ಗೊತ್ತಾಗಿ ಓಡ್ಕೊಂಡೋಗಿ ಬಚ್ಚಿಟ್ಕೊಂಡ್ಳು. ನೋಡಿ ಅಲ್ಲಿ ಹೋದ್ರೆ ಮಸ್ತ್ ಆಟ ಅವಳಿಗೆ ಅಲ್ಲಿ, ಅದಕ್ಕೆ ಬರ್ತಾ ಇಲ್ಲ. ಅಮ್ಮ ಹೋದ್ರೆ ಕರಿಯಕ್ಕೆ ಹೋಗಿದ್ದಾಳ ಅಂತ ಬಚ್ಚಿಟ್ಕೊಂಡಿದ್ದಾಳ. ಸೊ ಇನ್ನೇನು 2 ಗಂಟೆ ಆಯ್ತು ಕರ್ಕೊಂಬರಕ್ಕೆ ಊಟಕ್ಕೆ. ನಿನ್ನೆ ಪಾಪುಗೆ ಮೊನ್ನೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದಿರೋದು. ಅಯ್ಯಪ್ಪ ಹೆಂಗೆ ಹತ್ತಿದಾನಂದರೆ ವೀಡಿಯೋ ನೋಡಿ ಬೇಜಾರಾಗೋಗ್ಬಿಡ್ತು ಫುಲ್. ಇವಾಗ ಜಸ್ಟ್ ಮಲ್ಕೊಂಡ, ಅವಾಗಿಂದ ನಿದ್ದೆ ಬರ್ತಾಯಿತ್ತು. 1 ಗಂಟೆ 2 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀವಿ, ಜಸ್ಟ್ ಸ್ನಾನ ಎಲ್ಲ ಮಾಡ್ತಿದ್ವಿ. ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಆಗಿದೆಯಲ್ಲ, ಸೊ ಅದಕ್ಕೆ ಮಸಾಜ್ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರಂತೆ. ಅದಕ್ಕೆ ಸುಮ್ಮನೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ನಾನ ಮಾಡ್ತಿದ್ವಲ್ಲ. ಇವಾಗ ಮಲ್ಕೊಂಡಿದ್ದಾನೆ. ಯಾನ ಅಲ್ಲಿದ್ದಾಳೆ, ಮನೆ ಫುಲ್ ಸೈಲೆಂಟ್ ಆಗಿದೆ. ಇವಾಗ ಹೋಗಿ ಯಾನ ಕರ್ಕೊಂಬಂದು ಊಟ ಮಾಡಿಸ್ಬೇಕು. ಆಲ್ಮೋಸ್ಟ್ ಊಟ ಎಲ್ಲ ರೆಡಿ ಆಗಿದೆ. ಇಷ್ಟು ಸಿಂಪಲ್ ಆಗಿದ್ರೆ ಊಟ ತಿನ್ನಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಹೋಗಿ ಯಾನ ಕರ್ಕೊಂಬಂದೆ. ಹುಬ್ಳಿ ಹುಣ್ ಚಟ್ನಿ ಖಾರ ಇರುತ್ತಾ? ಚಟ್ನಿ ಬೇಕಾ? ಆಯ್ತು ಬಿಡ. ಅಲ್ಲೋಡಲ್ಲಿ ಹುಬ್ಳಿ ಅಂದ್ರೆ ಸುಬ್ಬಿ ಅಂತ ಬರ್ತೈತೆ ಸೌಂಡಲ್ಲಿ ಆಲ್ರೆಡಿ. ಅವರು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಹಾಕ್ತಾರ. ಅದೇ ಅಲ್ಲಿ ಅಜ್ಜಿಗೆ ಹೇಳಿ ಬಿಡು, ಮರ್ಕೊಂಬೆ ಅಜ್ಜಿಗೆ. ಅಜ್ಜಿ ಮಾಡಿ ಕೊಡ್ತಾರ ಒಂದು ಚಟ್ನಿ ಕೊಡ್ತಾರ, ತಿನ್ನೋ ಅಂತ. ಚೆನ್ನಾಗೈತಾ? ಖಾರ ಇರಲ್ಲ ಹೇಳಿ ನಾನು. ನಮ್ಮ ಏನಗೋಸ್ಕರ ಖಾರ ಕಮ್ಮಿ ಜಾಸ್ತಿ ಹಾಕ್ಬೇಡಿ ಅಂತ ಹೇಳಿನಿ, ಸ್ವಲ್ಪ ಹಾಕಿ ಅಂತ. ಅನ್ನ, ತುಪ್ಪ, ಪಪ್ಪು, ಉಪ್ಪಿನಕಾಯಿ, ಬೆಳ್ಳುಳ್ಳಿ ಪುಡಿ. ಪಾಪ ಸಿರಿ ಊಟ ಮಾಡೋಣ ತಗೊಂಬಂದು ಹಾಕೊಂಡ್ಲು, ಅಷ್ಟೊತ್ತಿಗೆ ಎದ್ಬಿಟ್ಟ. ಇದನ್ನ ಊಟ ಮಾಡಬೇಕಾದ್ರೆ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗೋದು. ಪಾಟಿ ಮಾಡ್ಕೊಳ್ಳೋದು, ಸುಸು ಮಾಡೋದು, ಎದ್ದೋಳೋದು, ಕರೆಕ್ಟಾಗಿ ಕುತ್ಕೊಂಡು ತಿನ್ನೋಕ್ಕೆ. ಕರೆಕ್ಟ್ ಅದು ಹೆಂಗೆ ಗೊತ್ತಾಗುತ್ತೆ ನಾವು ಊಟ ಮಾಡ್ತಿರ್ತೀವಿ ಅಂತ? ಎಲ್ಲ ಕಡೆ ಹಂಗೆ ಅಲ್ಲ? ಕರೆಕ್ಟ್. ಹೌದಾ ಅಂತೀನಿ. ಸಣ್ಣದು ಮನ್ವಿತ್ತು ನೀನು ಮಾಡಿಟ್ಟಿದ್ದ? ಯಾರು ತುತ್ತು? ಮನ್ವಿ ತುತ್ತಾ? ಎಲ್ಲ ತುತ್ತು ರೆಡಿ ಮಾಡ್ತಿದ್ದಾಳೆ. ಹೇಳ್ದ ಅಜ್ಜಿ ಮನೆಗೆ ಬಂದ್ಬಿಟ್ರೆ ಅಂತೂ ಫುಲ್ ಆಟ ಆಡಿ ಸುಸ್ತಾಗ್ಬಿಡ್ತಾಳೆ. ಪಕ್ಕದ ಮನೆ ಅವ್ಳ ಫ್ರೆಂಡು ಇವಳು ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ. ಇವಾಗ ಅವಳು ಹೋಗ್ತಾ ಇದ್ದಾಳೆ. ಫಸ್ಟ್ ಎಲ್ಲ ಒಬ್ರು ಮನೆಗೆ ಹೋಗ್ಬೇಕಂದ್ರೆ ಹೋಗ್ತಾ ಇರಲಿಲ್ಲ. ನಾನಾದರೂ ಅಜ್ಜಿ ಆದರೂ ಇರಬೇಕಿತ್ತು. ಬಟ್ ಇವಾಗ ಒಬ್ಬಳೇ ಹೋಗಿ 1 ಗಂಟೆವರೆಗೂ ಆಟ ಆಡಿ ಚೆನ್ನಾಗಿ ಬರ್ತಾ ಇದ್ದಾಳೆ. ಫುಲ್ ಟಯರ್ಡ್ ಕೂಡ ಆಗ್ತಾ ಇದ್ದಾಳೆ. ಜಸ್ಟ್ ಹಾಲು ಕಾಯಕ್ಕಿಟ್ಟಿದ್ದೀನಿ, ಹಾಗೆ ಇಲ್ಲಿ ಟೀ ಕೂಡ ಮಾಡಿದ್ದೀನಿ. ಟೈಮ್ 5:30 ಆಗಿದೆ. ಫುಲ್ ಮಳೆ ಬರೋ ಥರ ಗುಡುಗು ಆಚೆ. ವಾ ಮಸ್ತಿದೆ ವೆದರ್ ಮಾತ್ರ. ಟೀ ವಾ ಗುಡುಗು. ನಿನ್ನೇನು ಮಳೆ ಬರೋ ಥರ ಇದೆ. ನಾನು ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ. ನಿನ್ನೇನು ಮಳೆ ಬಂದಿತ್ತು ಮಸ್ತ್. ಸೊ ಇನ್ನು ಬಾಲ್ಕನಿ ಒಂದು ಸೆಟ್ ಮಾಡಿಲ್ಲ. ಬಾಲ್ಕನಿ ಸೆಟ್ ಮಾಡಿದ್ರೆ ಮಸ್ತ್ ಆಗಿರುತ್ತೆ. ಇಲ್ಲೆಲ್ಲ ನಾವು ಹಾಕಿದ್ದೀವಲ್ಲ ಗ್ರೀನ್ ಕಲರ್ ಗ್ರಾಸು, ಅದೆಲ್ಲ ಹಾಕಿ ಒಂದಷ್ಟು ಸ್ವಲ್ಪ ಇಲ್ಲೆಲ್ಲ ಅರೇಂಜ್ ಮಾಡಿದ್ರೆ ಬಾಲ್ಕನಿಗೆ ಬಂದು ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ.
ನೋಡಿ ಹಿಂಗಾಗಿರೋದು ಏನು ಪ್ಲ್ಯಾಂಟ್ ಅಂದರೆ ನಾವು ತೊಗೊಂಬಂದಿದ್ವಲ್ಲ ಚೈನಾ ಡಾಲ್, ಆ ಪ್ಲ್ಯಾಂಟ್ ಇದು. ನನಗನ್ಸುತ್ತೆ ಈ ಚೈನಾ ಡಾಲ್ ಪ್ಲ್ಯಾಂಟ್ ಯಾವತ್ತೂ ತೊಗೊಳಕ್ಕೆ ಹೋಗ್ಬಾರ್ದು. ನಾವು ಬೇರೆ 2 ತೊಗೊಂಬಂದಿದ್ದೀನಿ ಅಮ್ಮ ಮನೆ ನೋಡಿದ್ಮೇಲೆ ಚೆನ್ನಾಗಿ ಅನಿಸು, ಪ್ಲಸ್ ಅಲ್ಲಿ ಹೋದ್ಮೇಲೆ ತೊಗೊಂಬಂದೆ. ಬಟ್ ಎಷ್ಟು ಬೇಗ ಡ್ರೈ ಆಗಿಬಿಟ್ಟಿದೆ ನೋಡಿ, ಎಲ್ಲ ಉದ್ರೋಗುತ್ತೆ. ಇದೊಂದು ಸ್ವಲ್ಪ ರೀಪ್ಲಾಂಟಿಂಗ್ ಮಾಡಿದ್ರೂ ಪ್ರಾಬ್ಲಮ್ಮು, ಜಾಸ್ತಿ ಬಿಸಿಲು ಬಿದ್ದರೂ ಪ್ರಾಬ್ಲಮ್ಮು, ಕಮ್ಮಿ ಬಿಸಿಲು ಬಿದ್ರೂ ಕಮ್ಮಿ ಪ್ರಾಬ್ಲಮ್ಮು, ನೀರು ಹಾಕಿದ್ರೂ ಪ್ರಾಬ್ಲಮ್, ನೀರು ಹಾಕಿಲ್ಲ ಅಂದ್ರೂ ಪ್ರಾಬ್ಲಮ್. ಒಟ್ನಲ್ಲಿ ಇದಂತೂ ಮೇಂಟೆನೆನ್ಸ್ ಅಂತೂ ಹೆವಿ ಇದೆ. ಚೈನಾ ಡಾಲ್ದು ನೋಡಿ ಈ ಥರ ಬರೀ ಎಲ್ಲ ಉದುರಿ ಅವರು ಇದಷ್ಟೇ ಇರೋದು, ಇನ್ನು ಏನೂ ಇಲ್ಲ. ಸೊ ಇದು ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಪಾಮ್ ಪ್ಲ್ಯಾಂಟ್ ಇದು ಫಸ್ಟ್ ಎಲ್ಲ ಹೋಗ್ಬಿಟ್ಟಿತ್ತು, ಸ್ವಲ್ಪ ಇವಾಗ ಬೆಳೆದಿದೆ. ಇದು ಬೆಟರ್, ಇದು ಸ್ವಲ್ಪ ಮೇಂಟೆನೆನ್ಸ್ ಹೆವಿ ಇದೆ. ನಂದು ಫುಲ್ ಹಾಳಾಗ್ಬಿಟ್ಟಿದೆ, ಏನು ಮಾಡೋದು ಗೊತ್ತಿಲ್ಲ. ಆ್ಯಂಡ್ ಇದೊಂದಿದೆ, ಇದು ಸ್ವಲ್ಪ ಹೋಗಿದೆ. ಬಟ್ ಇನ್ನೊಂದು ಇದೇ ಥರ ಸೇಮ್ ಅದು ಸಖತ್ತಾಗಿದೆ ಬಂದಿದೆ. ಆ್ಯಂಡ್ ಇದು ಸಿರಿ ಡೆಲಿವರಿ ಆದಮೇಲೆ ಹಾಸ್ಪಿಟ್ಲಿಗೆ ನೆನಪಿಗೆ ಅಂತ ಕೊಟ್ಟಿದ್ದು ಪ್ಲ್ಯಾಂಟ್ ಕೊಟ್ಟು ಕಳಿಸಿದ್ದಾರೆ. ಮಳೆ ಸ್ಟಾರ್ಟ್ ಆಯಿತು, ಇದೊಂದು ಒಣಗೋಗ್ಬಿಟ್ಟಿದೆ. ಇದು ಒಂದಿದೆ. ಅಯ್ಯೋ ಯಾಕ ಮಗನೇ ಅಳ್ತಾ ಇದೆಯಾ? ಮಳೆ ಮಳೆ ಏನಾಯ್ತು? ನಿದ್ದೆ? ಅವ್ನು ಮಲಗಿದ್ದ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ, ಯಾಕಂದರೆ ಸುಸು ಮಾಡ್ಕೊಂಡಿದ್ದ. ಇವಾಗ ಹೆಂಗಾಗುತ್ತೆ, ನಾವು ಡೈಪರ್ ಯಾವಾಗಲೂ ಹಾಕೋಕ್ಕಾಗಲ್ಲ. ಈ ಥರ ಬರುತ್ತಲ್ಲ ಲಂಗೋಟ್, ಅದನ್ನು ಹಾಕಿದಾಗ ಅದು ಒದ್ದೆ ಆಗಿದ ತಕ್ಷಣ ಅವ್ರಿಗೆ ಇರಿಟೇಟ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಳಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಆ ಕಡೆ ನಿದ್ದೆನೂ ಕರೆಕ್ಟಾಗಿ ಆಗೋದಿಲ್ಲ. ಒಂದೊಂದ್ಸರಿ ಆ ಥರ ಆಗುತ್ತೆ. ಎವ್ರಿ 1 hour ಕೂಡ ಅಷ್ಟು ಮಾಡ್ಕೊತಾ ಇರ್ತಾರೆ ಮಕ್ಕಳಂದ ಮೇಲೆ. ಸೊ ನಾನು ಎಲ್ಲ ಚೇಂಜ್ ಮಾಡ್ತಾಯಿದ್ದೆ ಡೈಪರ್ನೆಲ್ಲ. ಸೊ ಜೋರು ಮಳೆ ಬರ್ತಾ ಇದೆ. ಅಲ್ಲಿ ಹಾಲು ಹಾಕ್ಸ್ಕೊಂಬರೋಕ್ಕೆ ಛತ್ರಿ ಹಿಡ್ಕೊಂಡು ಹೋಗಿದ್ದಾರೆ ನೋಡಿ, ಕಾಣುತ್ತೆ ಇಲ್ಲ ಗೊತ್ತಿಲ್ಲ. ಅಲ್ಲಿ 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 ಹಾಕ್ಸ್ಕೊತಾ ಇದ್ದಾರೆ. ಈಗನ ಅಲ್ಲಿ ನಿಂತಿದ್ದಾಳೆ ನೋಡಿ. ಛತ್ರಿ ಹಿಡ್ಕೊಂಡಿದ್ದಾಳಲ್ಲ ಅವಳೆ. ಕಾಣಿಸ್ತಿಲ್ಲ, ಆ ಕಡೆ ಹೋಗಿ ನೋಡೋಣ. ಕನಿಗೆ ಬಂದೆ, ಎಲ್ಲಿದ್ದಾನೆ? ಅಲ್ಲಿ ಏನೋ ನಿಂತಿದ್ದಾಳೆ. ಅಮ್ಮ ಪರ್ಪಲ್ ಸ್ಯಾರಿ ಹಾಕೊಂಡಿದಾರಲ್ಲಿ. ಇಲ್ಲಿ 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 ಏನ ಹಾಲು ಹಾಕ್ಸ್ಕೊಂಬರೋಕ್ಕೆ ಇಲ್ಲಿದೆನಾ ಈ ಕಡೆ. ಇಲ್ಲಿ ಮನೆ ಒಳಗಡೆ ಹಾಲೆಲ್ಲ ಅಲ್ಲಿ ಕರೀತಾರೆ, ಟ್ರ್ಯಾಕ್ಟರ್ ಎಲ್ಲ ನಿಂತಿದೆ. ಈ ಕಡೆ ಬಂದರೆ ಒಂಥರ ಹಳ್ಳಿ ವೈಬ್ಸ್ ಎಲ್ಲ ಬರುತ್ತೆ, ಎಷ್ಟು ಚಂದ. ಸೊ ಏನಾಗ ನೋಡಿ, ಛತ್ರಿ ಹಿಡ್ಕೊಂಡು ಕಾಯ್ತಾ ಇದ್ದಾಳೆ. ಕೇಳಿಸ್ತು ಅನ್ಸುತ್ತೆ. ಹಾಯ್ ನೋಡಿ, ಬಂದರು ಕರೆದಿದ್ದಕ್ಕೆ. ಎಷ್ಟು ಝೂಮ್ ಮಾಡ್ಬೋದು ನೋಡಿ, ಇದೊಂದು ಚೆನ್ನಾಗಿದೆ ಫೀಚರ್ ಇದರಲ್ಲಿ. ಏಟೆಕ್ಸಲ್ಲಿ ಇವಾಗ ನಾವು ನೋಡ್ತಾ ಇರೋದು. ಇಷ್ಟು ದೂರದಿಂದ ಏನಮ್ಮ ಸಾಕಾಯ್ತಾ ಬರೋ ಅಷ್ಟಿಗೆ? ಮಳೆ ಜೋರ ಆಯ್ತಲ್ಲ, ಛತ್ರಿ ಹಿಡ್ಕೊಂಡು ನಿಂತಿದ್ಲ. ನಾನು ವಿಡಿಯೋ ಮಾಡಿ ನೋಡಿ. ನಂಗೆ ಅಂಬ್ರೆಲ್ಲ ನಾನು ಹಿಡ್ಕೊಂತೀನಿ. ನನಗೆ ಇಬ್ರಿಗೆಲ್ಲ ಆಗ್ಬೇಕಪ್ಪ. ಸಾಕಾಯ್ತಪ್ಪ ಅಲ್ಲಿದ್ದ ಬರೋಷ್ಟಿಗೆ ಅಂತ. ಎಷ್ಟು ಖುಷಿಯಾಗಿ ಮಳಿ ನೋಡಿ ಯಾವ ಕಾಲ ಆಯ್ತಲ್ಲ, ಅದಕ್ಕೆ. ಹೌದಾ? ಅಯ್ಯ ಮಳೆಯಲ್ಲಿ ತೊಡ್ಕೊಂಡ್ರೆ ನೆಗಡಿ ಆಗುತ್ತೆ. ಅಂಬ್ರೆಲ್ಲ ಬೇಡ, ನಾ ತೋರ್ಸ್ಕೊಂಡ್ ಬರ್ತೀನಿ ಅಂದ್ರೆ ಮಮ್ಮಿ ಬೇಯ್ತಾನೆ. ಎಷ್ಟೊಂದು ದಿನ ಆಯ್ತು ಮಳೆ ಬಂದು. ಸೊ ಇವಾಗ ಹಾಲು ಕಾಯಿಸೋದ? ಹಾಲು ಎಷ್ಟು ಲೀಟರ್ ಸೇಮಂದಿ? 1 ಲೀಟ್ರ್. 1 ಲೀಟರ್ ಏನಕ್ಕೆ ಹೇಳ್ತಿದ್ದಾಳಲ್ಲ, ಹಾಲು ಕಾಯಿಸ್ಕೊಡ್ತೀಯಾ? 1 ಲೀಟ್ರ್ ಹಾಲು ಎಷ್ಟು ಸೋಸ್ಬೇಕನ? ಹಾಂ, ಸೋಸಿ ಎಷ್ಟು 1 ಲೀಟ್ರ್? 50 ರೂಪಾಯಿ. 1 ಲೀಟ್ರ್ 50. ಗಟ್ಟಿ ಚೆನ್ನಾಗಿದಾವೆ. ಚಲೋ ಇರ್ತಾವೆ. ಅದಕ್ಕೆ ಕಾದು ಬಿಟ್ಟು ಹೋಗಿ ಹಾಕ್ಸಂಬರೋದು. ಎಷ್ಟೊತ್ತು ಹೋಗಿದ್ರೆ ನೀವು ಹೊಲ? ಇಲ್ಲೇ ಬಂದು ಹಾಕ್ತಾರ ಬಿಡು, ಅಷ್ಟು ಚಲೋ ಅನ್ಸಂಗಿಲ್ಲ. ಅಲ್ಲಂದ್ರೆ ಅದಂದ್ರೆ ನಮ್ಮ ಎದುರಿಗೇನೆ ಕರ್ಬಿಟ್ಟು ಕೊಡ್ತಾರೆ. ಎದುರಿಗೇನೆ ಕರ್ದು ಕೊಡ್ತಾರೆ. ಅಷ್ಟು ಗಟ್ಟಿದಾವೆ ನೋಡ್ರಿ, ನೋಡ್ರೇ ಗೊತ್ತಾಯ್ತು. ಮಸ್ತ್ ಗಟ್ಟಿ ಇದಾವೆ. ಮತ್ತೆ 50 ರೂಪಾಯಿಗೆ ಅಂದ್ರೆ ಬೆಸ್ಟ್. ಮೊಬೈಲ್ ಹಿಡ್ಕೊಬಾರ್ದು ಕೊಡಿಲಿ. ಈಗ ನೋಡ್ತೀನಿ, ಚೆನ್ನಾಗಿ ಬಂದಿಲ್ಲ ಅಲ್ಲ. ಇಲ್ಲಿ ನೋಡಿ ಮಲಗಿಸ್ತವ್ರೆ ಸೀರೆ ಚಿಕ್ಕಿ. ಹಾಯ್ ನೋಡು ಪಾಪು, ನೋಡಿ ಇಲ್ಲಿ ನೋಡಿ ಪಾಪು. ಈಗ ಡ್ರೆಸ್ ಮಾಡ್ವಿ ನೋಡಿ, ಡ್ರೆಸ್ ಈಗ ಮಾಡ್ವಿ ನೋಡಿ.
ಬಾಯ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲೋ ಆಯ್ ಮಾಡು ಅಯ್ಯನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಅಜ್ಜಿ ನಾನು ಮಳೆಯಲ್ಲಿ ತೋರಿಸ್ಕೊಂಡು ಬಂದು ತಗೊಂಡಿವಿ ನೋಡಿ ಹಾಳು ಎಲ್ಲ ಆಯ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗೋಡೆ ಗೀಚ್ ಹೋಗಿದ್ಲ ನೋಡು. ನನ್ನ ಹತ್ರ ಎದಕ್ಕೆ ಬಂದಿ ನೀನು? ಯಾಕೆ ಬಂದಿಯಾ? ಯಾಕೆ ಬಂದಿ ಹೇಳು? ಏನೋ ತಂದಿ ಅಂತ ಕಳ್ಳಿ. ಏನು ತಂದಿಲ್ಲ. ಇನ್ನೇನ್ ಮಾಡಣೆ? ಸೀರೆ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ಇದಕ್ಕಿದಂಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಬ್ಯಾಡ್ ಖುಷಿ ಯಾಕೆ ಆಗ್ತೀಯೇ? ಏನು ಉಮಾಶ್ರೀ ಬಂದಾಳನ? ಬಾ ಒಂದು ರೀಲ್ ಮಾಡೋಣ ಬಾ. ಸಡನ್ ಆಗಿ ಸೀರೆ ಹಾಕೊಂಬಂದು ಎಲ್ಲರಿಗೂ ಶಾಕ್ ಕೊಟ್ಲು. ಯಾವಾಗಲೂ ಹಂಗೇನೆ, ಏನಾದರೂ ಅವಳು ಸೀರೆ ಇರೋ ಕಡೆ ಒಂಥರ ಎಂಟರ್ಟೈನ್ಮೆಂಟ್, ಒಂಥರ ಎಲ್ಲರೂ ಖುಷಿ ಖುಷಿ ಆಗುತ್ತೆ. ಅವಳು ಇಲ್ಲ ಅಂದರೆ ಏನೋ ಒಂಥರ ಡಲ್ ಆಗಿರುತ್ತೆ ಆ ಥರ. ಏನು ಇಬ್ರಿಗೂ ಅದೇ ಒಂದು ಬೇಕಂತ, ಇದೇ ಬೇಕಂತ, ಇಷ್ಟು ಎಲ್ಲ ಬಿಟ್ಟು ಇವಳು ಅದೇ ಬೇಕಂತವಳು, ಅವಳು ಅದೇ ಬೇಕಂತ. ಮತ್ತೆ ನೀನೊಂದ್ ಸ್ವಲ್ಪ ಆಟ ಆಡು, ನೀನೊಂದು ಸ್ವಲ್ಪ ಬಾ. ಈ ಸ್ಟವ್ ಮತ್ತೆ ಈ ಕಡಾಯಿ ಇದೇ ಬೇಕು ಅಂತ ಇಬ್ರು ಕಿತ್ತಾಡ್ತಾ ಇರೋದು. ಇಷ್ಟು ಬಿಟ್ಟು ಎಲ್ಲ ಒಂದನ್ನೇ ಹಿಡಿತವ್ರೆ. ನೀನು ಮಾಡ್ಬಾರ್ದಂಗಿಲ್ಲ, ಗಲೀಜು ಬೇಡ. ಬನ್ನಿ, ಇವ್ರು ಆಡ್ತಿದಾರೋ ನಾವ್ ಆಡ್ತಿದೀವೋ ಒಂದು ಅರ್ಥ ಆಗ್ತಿಲ್ಲ. ಕಾಣಿಸ್ತಿದ್ದೀರಾ? ನಡಿ ನಡೀರಿ, ಬನ್ನಿ ಬನ್ನಿ ಬನ್ನಿ, ನನ್ನ ಮೇಲೆ ಹಚ್ಬಿಟ್ಟಿರ ಆಮೇಲೆ ಬಂದು ಗೊತ್ತಿದ್ದ. ಬನ್ನಿ ಬನ್ನಿ, ಒತ್ತು ಒತ್ತು ಬೇಗ. ಚೆನ್ನಾಗಿ ಆಟ ಆಡಿದ್ರು. ಅವ್ರ ಜೊತೆ ನಾವು ಆಟ ಆಡ್ತೀವೋ ಇಲ್ವೋ, ಒಟ್ನಲ್ಲಿ ಟಯರ್ಡ್ ಅಂತೂ ಆಗ್ತೀವಿ. ಸೊ ಅಷ್ಟೊತ್ತಿಗೆ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ, ಯಾಕಂದರೆ ವೆದರ್ ಕೂಡ ತುಂಬ ತಣ್ಣಗೆ ಚೆನ್ನಾಗಿರ್ತಾರ. ಈ ಟೈಮಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋಕೆ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ಕಿರಣ್ ಕೂಡ ಬಂದರು. ನಾನು ಮಾಡಿಲ್ಲ, ನಿಮ್ಮ ಅತ್ತೆ ಮಾಡಿರೋದು. ಎಷ್ಟೊಂದು ಜನ ನಿನ್ನ ಮಿಸ್ ಮಾಡ್ಕೊತಿದ್ದಾರೆ ವ್ಲಾಗಲ್ಲಿ ಅಂತ ಹೇಳಿದ್ರು. ಹಾಯ್ ಹೇಳ್ಬಿಡು ಎಲ್ಲರೂ. ಹಾಯ್ ಮಂಜು, ಏನು ಯೋಚನೆ ಮಾಡಕತ್ತಿ? ಏನು ಚಿಂತೆ? ಮದ್ವೆ ಯಾವಾಗ ಆಗೋಣ ಅಂತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಎಲ್ಲಿದ್ದಾವೆ ಕಾಯಿನ್ಸ್? ನನಗೆ ಕೊಡ್ತಾಳೆ ಇವಾಗ. 2 ಕಾಯಿನ್ ಬಿದ್ದು. 5 ಬೇಕು ನನಗೆ. ಸೊ ಅಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ. ಶಾಕ್. ಯಾಕೆ ಹಂಗೆ ಮಾಡಿದೆ? ಅಲ್ಲ ಇಷ್ಟೊತ್ತು ಮಸ್ತ್ ಹೆಂಗೆಂಗೋ ದುಡ್ಡು ಹಾಕೊಂಡು ಮಸ್ತ್ ಬ್ಲಾಗ್ ಮಾಡೋ ಟೈಮಲ್ಲಿ ಕೂದಲೆಲ್ಲ ಬಿಟ್ಟು ಮಾಡಿ ಬರುತ್ತೆ. ಕಟ್ ಕಟ್ಟೆಲ್ಲ ಮಾಡಂಗಿಲ್ಲ. ಆಚೆ ವೆದರ್ ಮಾತ್ರ ಮಸ್ತ್ ಇದೆ. ಹೇಗಿದೆ ಕಿರಣ್ ಹೊರಗಡೆ? ಹೊರಗಡೆ ಮಸ್ತ್ ಇದೆ. ತಣ್ಣಗೆಲ್ಲ. ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವರ್ಷ ಬಂದ್ರು ಓಕೆ. ಮುಂದಿನ ವರ್ಷ ಅಷ್ಟು ಲೇಟ್ ಏನು ಮಾಡಲ್ಲ. ಯುಗಾದಿನೂ ಹೊಸ ವರ್ಷನೇ. ಹೌದಾ? ಹಂಗೆ ಹಂಗೂ ಬರುತ್ತೆ. ವಾಚ್ ಓನ ಬಂಗಾರಿ ಬಾಯ್ಲಿ. ಎಲ್ಲಿ ಬೀಳುತ್ತೆ? ಸೋಫಾ ಕೆಳಗಡೆನಾ? ಆಯ್ತು ತೆಕ್ಕೊಡ್ತೀನಿ ಇರು. ನೋಡಿ ಹಿಂಗೆ ತೆಕ್ಕೊಡು ಮಾಡು ಎಲ್ಲ ಕೆಲಸ ಇಲ್ಲೇ ಇರುತ್ತೆ. ಇನ್ನೆಲ್ಲಿ ಎಡಿಟಿಂಗ್ ಮಾಡ್ತೀವಿ? ಕುತ್ಕೊಂತೀನಿ ಬಂದ್ಬಿಡ್ತಾಳೆ. ಸೊ ಹಂಗೆ ಪೆಂಡಿಂಗ್ ಇದೆ. ಬಟ್ ಅವಳೇನು ಅಷ್ಟು ಇದು ಮಾಡಲ್ಲ ಪಾಪ, ಮುದ್ದು ಬಂಗಾರ. ಹೇಳಿದ ಮಾತು ಕೇಳ್ತಾಳಲ್ಲಮ್ಮ. ನಾನು ವಾಯ್ಸ್ ಅವ್ರು ಕೊಡಬೇಕಾದ್ರೆ ಎಷ್ಟು ಸೈಲೆಂಟಾಗಿ ಕುತ್ಕೊಂತಾಳೆ ಗೊತ್ತಾ? ಎಷ್ಟು ಸೈಲೆಂಟಾಗಿ. ಹಾಂ, ನೀನೇ ಎಗರಾಡೋದು. ನಾನೇ ಎಗರಾಡ್ತೀನಿ.
ಅವಳು ಹಿಂಗ್ ಡೋರ್ ತೆಗೆದು ಯಾ ಯಾಕೆ ಬರ್ತಿದ್ದೆ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಇವತ್ತು ಏನೋ ವ್ಲಾಗ್ ಕೂಡ ಮಾಡಿದ್ದಾಳೆ, ಮಸ್ತ್ ಮಾಡಿದ್ದಾಳೆ ವ್ಲಾಗ್. ಪಪ್ಪಗೆ ತೋರ್ಸೋಣ. ಓಕೆ ಬಾಯ್ ಹೇಳ್ಬಿಡು. ಬಾಯ್ ಬಾಯ್. ಮತ್ತು ಅವಾಗಲೇ ಜೋಶಲ್ಲಿ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ. ನಿದ್ದೆ ಬಂತ. ಕಾಯಿನ್ ತಗೋವರೆಗೂ ಅವಳಿಗೆ ಸಮಾಧಾನ ಇಲ್ಲ. ಇರ್ಲಿ ಪರವಾಗಿಲ್ಲ ಕೊಡ. ಸೊ ಫಸ್ಟ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನಮಗೆ ಯಾರ್ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.